ವೃಶ್ಚಿಕ ರಾಶಿಯವರಿಗೆ ಬರುವಂತಹ ನವೆಂಬರ್ ತಿಂಗಳಲ್ಲಿ ಕರಿಯರ್ ರಿಲೇಟೆಡ್ ಮತ್ತು ಅವರ ಪ್ಲಾನ್ಸ್ ರಿಲೇಟೆಡ್ ಯಾವ ರೀತಿ ಚೇಂಜಸ್ ಆಗುವುದವು ಅಂತ ತಿಳಿದುಕೊಳ್ಳಲು ಈ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಬರುವಂತಹ ತಿಂಗಳಲ್ಲಿ ಸೂರ್ಯ ಲಗ್ನ ಭಾವದಲ್ಲಿ ಗೋಚರ ಮಾಡ್ತಾ ಇರೋದ್ರಿಂದ ಕಾನ್ಫಿಡೆನ್ಸ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ನ ನೋಡ್ಬೋದು. ಯಾರಿಗೆ ಹೆಲ್ತ್ ಇಶ್ಯೂಸ್ ಅದಾವು ಹೆಲ್ತ್ ಇಶ್ಯೂಸ್ನು ಸಹಿತ ಓವರ್ಕಮ್ ಮಾಡ್ಬೋದು. ಇದರ ಜೊತೆಗೆ ಬಹಳಷ್ಟು ದಿವಸದಿಂದ ಮಾಡುತ್ತಿರುವಂತಹ ಪ್ಲಾನಿಂಗ್ ಅಲ್ಲಿ ಒಂದು ಒಳ್ಳೆ ಸಕ್ಸಸ್ ಅನ್ನ ನೋಡುವಂತಹ ಟೈಮ್ ಇದಾಗಿರೋದ್ರಿಂದ ನಿಮ್ಮ ಪ್ಲಾನಿಂಗ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಯಾರು ಕರಿಯರ್ ಅಲ್ಲಿ ಸ್ಟಕ್ ಆಗಿದ್ದೀರಿ, ಬರುವಂತಹ ತಿಂಗಳಲ್ಲಿ ಕರಿಯರ್ ಅಲ್ಲಿ ಪ್ರಮೋಷನ್, ಗ್ರೋತ್ ಅಥವಾ ಜಾಬ್ ಅಲ್ಲಿ ಟ್ರಾನ್ಸ್ಫರ್ನು ಸಹಿತ ನೋಡುವಂತ ಒಂದು ಟೈಮ್ ಇದಾಗಿದೆ. ಇದರ ಜೊತೆಗೆ ಲಕ್ಕಿ ಡೇ ಬಂದು ಮಂಗಳವಾರ, ಲಕ್ಕಿ ನಂಬರ್ ಒಂದು 1 and 9 ಮತ್ತು ಲಕ್ಕಿ ಕಲರ್ ಬಂದು ಮರೂನ್ ಅಂಡ್ ರೆಡ್ ಇರೋದ್ರಿಂದ ಇದರ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಅನ್ನ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಒಂದು ಲೈಫ್ ಇನ್ಸೈಟ್ ನ ಹೇಳ್ಕೊಡ್ತೀನಿ. ಪರಿವರ್ತನೆಯ ಬಗ್ಗೆ ಭಯ ಪಡೋದನ್ನ ಬಿಟ್ಟಾಗ ಲೈಫ್ ಅಲ್ಲಿ ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಅನ್ನ ನೀವು ನೋಡಬಹುದು. ಒಂದು ಹೆಲ್ತ್ ಟಿಪ್ ಅನ್ನ ಹೇಳ್ಕೊಡ್ತೀನಿ. ಬರುವಂತ ತಿಂಗಳಲ್ಲಿ ಆರೋಗ್ಯದ ವಿಷಯದಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ನ ನೋಡಬಹುದು. ಇದರ ಜೊತೆಗೆ ಒಂದು ಇಂಪಾರ್ಟೆಂಟ್ ರೆಮಿಡಿಯನ್ನ ಹೇಳ್ಕೊಡ್ತೀನಿ. ದಕ್ಷಿಣ ಭಾಗದಲ್ಲಿ ತುಪ್ಪದ ದೀಪವನ್ನ ಹಚ್ಚಿ ಓಂ ಮಂಗಳಾಯ ನಮಃ ಮಂತ್ರವನ್ನ ಜಪ ಮಾಡೋದ್ರಿಂದ ಬರುವಂತ ಎಲ್ಲ ಕಷ್ಟವನ್ನ ನೀವು ದೂರ ಮಾಡಬಹುದು. ನವೆಂಬರ್ ತಿಂಗಳ ವೃಶ್ಚಿಕ ರಾಶಿಯ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳಲು ಕಮೆಂಟಲ್ಲಿ 8 ಅಂತ ಟೈಪ್ ಮಾಡಿ. ನಾವು ಒಂದು PDF ಫೈಲ್ನ ಶೇರ್ ಮಾಡ್ತೀವಿ. ಸೊ ಇದೇ ರೀತಿ ಅಸ್ಟ್ರಾಲಜಿನ ಯೂಸ್ ಮಾಡಿಕೊಂಡು ನಿಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಿಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡಿ. ಎಲ್ರಿಗೂ ನಮಸ್ಕಾರ.